ಅಲ್ವಾ? ಅತ್ಯುತ್ತಮ ನಟ ಚಿತ್ರ ಶಿವಣ್ಣ ಬರ್ತಾ ಇದ್ದಾರೆ. ಅತ್ಯುತ್ತಮ ನಟ ಓಕೆ. ಚಿತ್ರ ಚಿತ್ರ ಆಮೇಲೆ ಹೇಳ್ತೀನಿ. ಹೀರೋ ಯಾರು? ಏನಪ್ಪ ಈ ದೇಶದಲ್ಲಿ ಮೊದಲನೇ ಪೂಜೆ ಯಾರಿಗೆ? ಅತ್ಯುತ್ತಮ ನಟ ಚಿತ್ರ ಕೃಷ್ಣಂ ಪ್ರಣಯ ಸಖಿ ಗಣೇಶ್ 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 ಈ ಬಾರಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದಿದ್ದಾರೆ ನಮ್ಮ ಕನ್ನಡದ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ. ದಯವಿಟ್ಟು ಜೋರಾದ ಚಪ್ಪಾಳೆಯ ಮೂಲಕ ನೀವೆಲ್ಲರೂ ಶುಭಾಶಯಗಳನ್ನ ತಿಳಿಸ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಮೂಲಕ ಮತ್ತಷ್ಟು ನಮ್ಮೆಲ್ಲರನ್ನ ರಂಜಿಸಿದ ವೆರಿ 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 ಟ್ಯಾಲೆಂಟೆಡ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಒನ್ ಅಂಡ್ ಓನ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್. ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಯುಮಿ ವೆಂಚರ್ಸ್ ಪ್ರೆಸೆನ್ಸ್ 6ನೇ ವರ್ಷದ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ 2025ರ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್. ಗಣೇಶ್ ಸರ್ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್. ಪ್ರೀತಿಯ ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಭಾಳ ಖುಷಿ ಆಯಿತು ನಮ್ಮ ಚಂದನವನ ಕ್ರಿಟಿಕ್ ಅವಾರ್ಡ್ ಸಿಕ್ಕಿದ್ದು. ಇದು ನಾನು ಯಾರು ನೋಡಿ ಆ್ಯಕ್ಟಿಂಗ್ ಕಲ್ತಿರೋದು? ಶಿವಣ್ಣನ ನೋಡಿ ಕಲ್ತಿರೋದು. ಶಿವ ಅಪ್ಪ ಆದರೆ ಗಣೇಶ ಮಗ. ಸೊ ಅವರ ಮುಂದೆ ಈ ಅವಾರ್ಡ್ ತಗೋತಾ ಇರೋದು ನನಗೆ ಬಹಳ ಖುಷಿ. ಹಾಗೆ ನನ್ನ ಸ್ನೇಹಿತ ವಿಜಿನೂ ನನ್ನ ಜೊತೆ ಇದ್ದಾನೆ. ಅವಾರ್ಡ್ ಫಂಕ್ಷನಲ್ಲಿ ಹೆಚ್ಚು ನಾನು ವಿಜಿ ಯಾವತ್ತೂ ಸಿಕ್ಕಿಲ್ಲ, ಇದೆ ಫಸ್ಟ್ ಟೈಮ್ ಸಿಕ್ಕಿರೋದು. ಆ್ಯಂಡ್ ವಿಜಿ ಇದ್ದಾರೆ, ಹಾಗೆ ಮುರಳಿಯವರಿದ್ದರು, ಸುದೀಪ್ ಅವರಿದ್ದರು, ಎಲ್ಲರೂ ಇದ್ರು. ಅವರೆಲ್ಲರೂ ಪರವಾಗಿ ನಾನು ತಗೋತಿದ್ದೀನಿ ಅಷ್ಟೇ. ಆ್ಯಂಡ್ ಇವತ್ತು ಮದರ್ಸ್ ಡೇ. ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು. ಈ ಅವಾರ್ಡ್ನ ನಮ್ಮ ಸೈನಿಕರಿಗೆ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಜೊತೆಯಲ್ಲಿ ಹಂಸಲೇಖ ಸರ್ ಪ್ರತಿಯೊಂದು ಅವಾರ್ಡ್ ಮಧ್ಯದಲ್ಲೂ ಮಾತಾಡ್ತಿದ್ದು ನಮಗೊಂದು ಕ್ಯೂರಿಯಾಸಿಟಿ. ನೀವು ಸ್ವಲ್ಪ ಜಾಸ್ತಿ ಮಾತಾಡ್ಬೇಕು ಸರ್, ಇನ್ನೊಂದು ಸ್ವಲ್ಪ ನಮ್ಗೆ ಜಾಸ್ತಿ ವಿಷಯ ಸಿಗುತ್ತೆ. ಭಾಳ ವಿಷಯಗಳನ್ನ ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು ಹಂಸಲೇಖ ಸರ್. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಜೂರಿಗೆ. ಆ್ಯಂಡ್ ಈ ಥರ ಒಂದು ಅವಾರ್ಡ್ನ ಪ್ರತಿ ವರ್ಷ ಮಾಡ್ಕೊಂಬರೋದು ಭಾಳ 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 ಕಷ್ಟದ ಕೆಲಸ. ಅದರಲ್ಲಿ ಶರಣು ಅವರಾಗಿರ್ಬೋದು, ಶ್ಯಾಮ್ ಅವರಾಗಿರ್ಬೋದು, ವಿಜಯ್ ಅವರಾಗಿರ್ಬೋದು, ಇಡೀ ತಂಡ ಕಷ್ಟಪಟ್ಟು ಪ್ರತಿಯೊಂದು ಸಿನಿಮಾವನ್ನು ನೋಡಿ ಅರ್ಹರಿಗೆ ಕರೆದು ಈ ಅವಾರ್ಡ್ ಕೊಡ್ತಾ ಇರೋದು ನಿಜವಾಗಲೂ ಖುಷಿಯಾದ ವಿಚಾರ. ಕೆಲವೊಂದು ಸಿನಿಮಾ ಯಾವುದೋ ಕೆಲಸದ ಒತ್ತಡದಲ್ಲಿ ನಮ್ಗಳಿಗೂ ಕೂಡ ಗೊತ್ತಾಗಿರಲ್ಲ. ಒಂದಷ್ಟು ಸಿನಿಮಾ ನನಗಿಲ್ಲಿ ಬಂದ ಮೇಲೆ ಗೊತ್ತಾಯಿತು. ಅದರಲ್ಲೂ 17, 18 ಫೋಟೋ ಇಂಥ ಸಿನಿಮಾಗಳನ್ನ ಖಂಡಿತವಾಗ್ಲೂ ನಾನು ನೋಡ್ತೀನಿ. ಆ್ಯಂಡ್ ಈ ಥರ ಹೊಸ ಹೊಸ ಪ್ರಯತ್ನಗಳು, ಬರೀ ಕಮರ್ಷಿಯಲ್ ಸಿನಿಮಾಸ್ ಅಂತ ಅಲ್ಲ, ಹೊಸ ಹೊಸ ಪ್ರಯತ್ನಗಳು, ಸಿನಿಮಾಗಳು ಕೂಡ ಗೆದ್ದರೆ ಇಡೀ ಚಿತ್ರರಂಗವಾಗಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನನ್ನ ಭಾವನೆ. ಆ್ಯಂಡ್ ಹೊಸಬರಿಗೆ ಯಾರ್ಯಾರಿಗೆ ಬಂದಿದೆಯೋ 17, 18 ಫೋಟೋ, ತಮ್ಮೆಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ನನ್ನ ಕಡೆಯಿಂದ. ಆ್ಯಂಡ್ ಪ್ರಶಸ್ತಿ ಸಿಕ್ಕಿದ ಪ್ರತಿಯೊಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್. ಹಾಗೆ ನನ್ನ ಚಿತ್ರತಂಡ ಕೃಷ್ಣಂ ಪ್ರಣಯ ಸಖಿ ಚಿತ್ರತಂಡದ ಪ್ರೊಡ್ಯೂಸರ್ ಹಾಗೆ ಡೈರೆಕ್ಟರ್ ಶ್ರೀನಿವಾಸ ರಾಜು ಅವ್ರಿಗೆ, ನನ್ನ ಇಡೀ ಟೆಕ್ನಿಕಲ್ ಕ್ರೂಗೆ, ಕಲಾವಿದರಿಗೆ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಆ ಸಿನಿಮಾಲಿ ದ್ವಾಪರ ಸಾಂಗನ್ನು ಬರೆದಂಥ ನಾಗೇಂದ್ರ ಪ್ರಸಾದ್ ಅವ್ರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್. ಕವಿಗಳಿಗೆ, ಬಿಕಾಸ್ ಪ್ರತಿ ಸಲ ನಾನು ಸಿನಿಮಾ ಮಾಡಬೇಕಾದ್ರೆ ನಾನು ಡೈರೆಕ್ಟರ್ಸ್ ಮಾತಾಡ್ಬೇಕಾದ್ರೆ ಸರ್ ನಿಮ್ದು 2 ಸಾಂಗ್ ಚೆನ್ನಾಗಿರಬೇಕು ಅಂತ. ನನಗೆ ಓಕೆ, ಬಟ್ ಬರೆಯೋರ್ಗೆ ಎಷ್ಟು ಪ್ರೆಷರ್ ಇರುತ್ತೆ ಆ್ಯಂಡ್ ಟ್ಯೂನ್ ಹಾಕೋರ್ಗೆ ಎಷ್ಟು ಪ್ರೆಷರ್ ಇರುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ನನಗೋಸ್ಕರ ಪ್ರೆಷರ್ ತೊಗೊಂಡು ಪ್ರತಿಯೊಂದು ಲೈನನ್ನು ಬರೆಯೋದಕ್ಕೆ ಆ್ಯಂಡ್ ಟ್ಯೂನ್ ಮಾಡೋದಕ್ಕೆ
ಥ್ಯಾಂಕ್ ಯು, ತಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದಂತಹ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.